ದೇಶದಲ್ಲಿದ್ದಂಥ ಪ್ರತಿಷ್ಠಿತ ಸಂಸ್ಥೆಗಳಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಇರ್ಬೋದು, ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಮುಂಬೈ, IGCR ಇಂಡಿಯನ್ ಕೌನ್ಸಿಲ್ ಕಲ್ಕತ್ತಾದಿಂದ ಬರ್ತಾ ಇದ್ದಾರೆ, ಪಂಜಾಬದಿಂದ ಜಲಂಧರದಿಂದ ಪ್ರತಿಷ್ಠಿತ ವಿಜ್ಞಾನಿಗಳು ಬರ್ತಾ ಇದ್ದಾರೆ, ಸಿಮೆಟ್ ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಪುಣಾದಿಂದ ಡೈರೆಕ್ಟರ್ ಜನರಲ್ ಅವರೇ ಬರ್ತಾ ಇದ್ದಾರೆ. ನಾ ಮಾಡೋದು ಉದ್ದೇಶ ಇಷ್ಟೇ, ಈ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ದೇಶದಲ್ಲಿದ್ದಂಥ ಪರಿಣಿತ ವಿಜ್ಞಾನಿಗಳ ಪರಿಚಯ ಅಲ್ಲಿ, ಯಾವ ನಿಟ್ಟಿನಲ್ಲಿ ಸಂಶೋಧನೆ ನಡೀತಾ ಇದೆ, ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಒಂದು ಉದ್ದೇಶ ಆಗಲಿ, ಎಲ್ಲರಿಗೊಂದು ಅವಕಾಶ ಸಿಗಲಿ ಅಂತ. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ, ನಾನು ಕೂಡ ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ರೈತ ಕುಟುಂಬದಿಂದ ಬಂದಂಥವ. ಈ ದೊಡ್ಡ ಸಂಸ್ಥೆಯ ಒಂದು ಸಪೋರ್ಟ್ದಿಂದ ಜಗತ್ತಿನಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕಾಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅದರ ಸದುಪಯೋಗ ಆಗಲಿ ಅಂತ ಎಲ್ಲ ವಿಜ್ಞಾನಿಗಳಿಗೆ ಇಲ್ಲಿ ಕರೆಸುವಂಥ ಒಂದು ಅವಕಾಶ ಸಿಕ್ತು. ಅದನ್ನು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಾದಂಥ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಸಹಯೋಗದೊಂದಿಗೆ ಈ ಒಂದು ಕಾನ್ಫರೆನ್ಸ್ ಮಾಡ್ತಾಯಿದ್ದೇವೆ. ಅದಲ್ಲದೆ ಕೂಡ ಕೇವಲ ಸಂಶೋಧನೆ ಅಷ್ಟೇ ಆಗಬಾರ್ದು. ಈ ವಿದ್ಯಾರ್ಥಿಗಳೇನಾದರೂ ಅಂಡರ್ ಗ್ರ್ಯಾಜುಯೇಟ್, ಇವತ್ತು BSc ಇರ್ಬೋದು, BE ಇರ್ಬೋದು, ಮತ್ತು MTech ಇರ್ಬೋದು, MSc ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಲೆಕ್ಚರ್. ಯಾಕಂತಂದ್ರೆ ಒಂದು ದಿವಸ ಹಿಂದೂ ಪೇಪರ್ದವ್ರು ನನಗಂದ್ರೆ ಏನು ರೀ ಒಣ ನೀವು ರಿಸರ್ಚ್ದವರಿಗೆ ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ವಿದ್ಯಾರ್ಥಿಗಳಿಗಿಲ್ಲ, ಅದು ಮೇಲಾಗಿ VTUದಲ್ಲೇ ಮಾಡ್ತೀರಂತ ಕೇಳಿದಾಗ ಕಾಲೇಜಿನಲ್ಲಿ ಅಲ್ಲಂತೂ ಶರಣ ಬಸವೇಶ್ವರ ಕಾಲೇಜಿನಲ್ಲಿ ಒಂದು ದಿವಸ ಅಲ್ಲಿ ಎಲ್ಲ ಈ ಗುಲ್ಬರ್ಗ ಇರ್ಬೋದು ಸುತ್ತಮುತ್ತಲಿನ ಜಿಲ್ಲೆಯ ವಿದ್ಯಾರ್ಥಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಒಳ್ಳೆಯ 4 ಲೆಕ್ಚರ್ಗಳು ಅರೇಂಜ್ ಮಾಡಿದ್ದೀನಿ. ಇವತ್ತು ನೋಬೆಲ್ ಪ್ರೈಸ್ಗಳು ಬರ್ತಾ ಇದ್ದಾವೆ. ನೋಬೆಲ್ ಪ್ರೈಸ್ ಏನು, ಭಾಳ ಜನ ನೋಬೆಲ್ ಪ್ರೈಸ್ ಅಂದ್ರೆ ಭಾಳ ದೊಡ್ಡ ಸಂಶೋಧನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವ ರೀತಿ ವಿಜ್ಞಾನಿಗಳು ಸಣ್ಣದೇ ಒಂದು ಸಂಶೋಧನೆ ಮಾಡಿ ಸೊಸೈಟಿಗೆ ಉಪಯೋಗ ಆಗೋಂಥ ಕೆಲಸ ಮಾಡ್ತಕ್ಕಂಥ ಇವತ್ತು ನೋಬೆಲ್ ಪ್ರೈಸ್ ಏನು ಬರ್ತಾವಿಲ್ಲ, ಆ ಟಾಕಿನ ಬಗ್ಗೆ 4 ಲೆಕ್ಚರ್ ಅರೇಂಜ್ ಮಾಡಿದ್ದೀನಿ. ಒಂದು ಫಿಸಿಕ್ಸ್ನಲ್ಲಿ ಈ ವರ್ಷ ನೋಬೆಲ್ ಪ್ರೈಸ್ ಬಂದಿದ್ದೇ ಇರ್ಬೋದು, ಅಟೋ ಸೆಕೆಂಡ್ ಅಂತ. ಮತ್ತು ಇನ್ನೊಂದು ಕೆಮಿಸ್ಟ್ರಿಯಲ್ಲಿ ಇವತ್ತು ಕ್ವಾಂಟಮ್ ಡಾಟು ಅದು ಅಂತ ಇರ್ತೇವೆ ನಾವು, ಅದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಫ್ ಕ್ವಾಂಟಮ್ ಡಾಟ್ ಬಗ್ಗೆನೂ ಲೆಕ್ಚರ್ ಅರೇಂಜ್ಮೆಂಟ್ ಮಾಡಿದೆವು. ಮತ್ತು ಈ ಕ್ರಿಸ್ಟಲ್ ಬಗ್ಗೆ ವಿದ್ಯಾರ್ಥಿಗಳು ಸರಳ ರೂಪದಲ್ಲಿ ಹೇಳೋಕ್ಕೆ ಒಬ್ಬರು ಶಿಮ್ಲಾ ಪ್ರೊಫೆಸರು ಕ್ರಿಸ್ಟಲ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಮತ್ತು ಆನ್ಲೈನ್ ಮೋಡ್ ಆಗಲಿ ಅಂತ, ಯಾಕೆ ವಿದ್ಯಾರ್ಥಿಗಳಿಗೆ ಕೇವಲ ನಮ್ಮ ದೇಶದ ವಿಜ್ಞಾನಿಗಳು ಅಲ್ಲದೆ ಕೂಡ ಬೇರೆ ದೇಶದ ವಿಜ್ಞಾನಿಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾತಾಡಲಿ ಅಂತಂದು 4 ಲೆಕ್ಚರ್ಗಳು ಅರೇಂಜ್ಮೆಂಟ್ ಮಾಡಿದ್ದೀನಿ ಸಾಯಂಕಾಲ. ಒಂದು ಜರ್ಮನ್ದಿಂದ ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ, ಮತ್ತು ಫ್ರಾನ್ಸಿಂದ ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ, USA ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ. ಆ ಒಂದು 3 ಲೆಕ್ಚರ್ಗಳು ಆನ್ಲೈನ್ ಮೋಡ್ನಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ ಹೇಳಿದೆ ನಿಮ್ಗೆ, ಒಂದು ದಿವಸ ಪ್ರೀ ಕಾನ್ಫರೆನ್ಸ್ ಅಂತೇನು ಶರಣ ಬಸವೇಶ್ವರ ಕಾಲೇಜಲ್ಲಿ ಮಾಡ್ತಾಯಿದ್ದೆವು. ಅಲ್ಲಿ ಕೂಡ ಒಬ್ಬರದು ಇವತ್ತು ಡೈರೆಕ್ಟರ್ ಜನರಲ್ ಆಫ್ ಸಿಮೆಟ್ದವರು ಅವರು ಕೂಡ ಆನ್ಲೈನ್ ಮೋಡ್ನಲ್ಲಿ ಮಾತಾಡ್ತಾ ಇದ್ದಾರೆ. ಇಬ್ಬರು ಆ ಒಂದು ಕಾನ್ಫರೆನ್ಸ್ ಪ್ರೀ ಕಾನ್ಫರೆನ್ಸ್ ಇನಾಗ್ರೇಷನ್ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಶಿವಪ್ರಸಾದ್ ಖೇಣ್ಯದಂತ ಮಾಡ್ತಾಯಿದ್ದಾರೆ. ಅವರು VITM ಏನು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ದೇನು ಡೈರೆಕ್ಟರ್ ಇದ್ದರು ಬೆಂಗಳೂರು ಮತ್ತು ಮುಂಬೈ, ಅವರು ಇನಾಗ್ರೇಷನ್ ಮಾಡಿ ಈ ಮ್ಯೂಸಿಯಂ ಪಾತ್ರ ಏನದ ಮತ್ತು ಅಟೋ ಸೆಕೆಂಡ್ ಫಿಸಿಕ್ಸ್ದಲ್ಲಿ ನೋಬೆಲ್ ಪ್ರೈಸ್ ಬಂದಿರೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ವಿಶೇಷತೆಯಾಗಿ ನಮ್ಮ ಕಾನ್ಫರೆನ್ಸ್ ಮಾರ್ಚ್ 1-2ಕ್ಕೆ ಇವತ್ತು ಹೊಸದಾಗಿ ಸಂಸ್ಥೆ ಸ್ಟಾರ್ಟ್ ಆಗಿದೆ. IIT ಧಾರವಾಡದ ನಿರ್ದೇಶಕರಾದಂಥ ವೆಂಕಪ್ಪಯ್ಯ ದೇಸಾಯಿ ಅವರು ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ವೇಸ್ಟ್ ಅಂತೀವಿ, ಸಿರಾಮಿಕ್ಸ್ ಗಾಜು ವೇಸ್ಟ್ ಇರ್ತೀವಿ, ಸಿಮೆಂಟ್ ಹೆಂಗೆ ವೇಸ್ಟ್ ಅಂತೀವಿ, ಆ ವೇಸ್ಟ್ದಿಂದ ವೆಲ್ತ್ ಹೆಂಗೆ ಮಾಡ್ಬೇಕು ಅನ್ನೋದು ವಿಶೇಷ ರೂಪದಲ್ಲಿ ಅವತ್ತಿನ ದಿವಸ ಅವ್ರು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ವೆಲ್ತ್ ಫ್ರಾಮ್ ವೇಸ್ಟ್ ಅಂತ, ಅದು ವಿಶೇಷ ಒಂದು ಲೆಕ್ಚರ್ ಅವ್ರದ್ದು, ಇನ್ನು ಕೀನೋಟ್ ಅಡ್ರೆಸ್ ಅಂತ. ಇದೇ ರೀತಿ ಈ ಸಮ್ಮೇಳನದಲ್ಲಿ 14 ಇನ್ವೈಟೆಡ್ ಟಾಕ್ ಎಲ್ಲ ಪ್ರತಿಷ್ಠಿತ ಸಂಸ್ಥೆಯವರು ವಿಶೇಷವಾದಂಥ ಒಂದು ಪ್ರಖರವಾದ ಸಂಶೋಧನೆ ಮೂಲಕ ವಿದ್ಯಾರ್ಥಿಗಳ ಸರಳ ರೂಪದಲ್ಲಿ ಇವತ್ತು 14 ಆಹ್ವಾನಿತ ಲೆಕ್ಚರ್ಗಳಿರ್ತಾವೆ. ಟು ಡೆಲಿವರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ VTUದಾಗ ಮಾಡ್ತಾಯಿದ್ದೆವು. 4 ಇನ್ವೈಟೆಡ್ ಟಾಕ್ ಶರಣ ಬಸವೇಶ್ವರ ಕಾಲೇಜಿನಲ್ಲಿ ಒಂದು ದಿವಸ ಅಲ್ಲಿ. ಇನ್ನು ಸುಮಾರು ಈ ಸಂಸ್ಥೆಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ
ಕೇವಲ ಇನ್ವೈಟೆಡ್ ಆಗಿ ಕೇಳಿ ಹೋಗಬಾರ್ದು ವಿದ್ಯಾರ್ಥಿಗಳು. ಯಾರು ತಾವು ಸಂಶೋಧನೆ ಮಾಡಿದ್ದು ಈ ಪ್ರತಿಷ್ಠಿತ ಸಂಸ್ಥೆಯಿಂದ ಬಂದಂಥ ವಿಜ್ಞಾನಿಗಳು ಎದುರ ಈ ನಮ್ಮ ವಿದ್ಯಾರ್ಥಿಗಳು ಸುಮಾರು 35 ವಿದ್ಯಾರ್ಥಿಗಳು ಇವತ್ತಿನ ದಿವಸ ಪ್ರೆಸೆಂಟ್ ಮಾಡ್ತಾರೆ. ಪೋಸ್ಟರ್ ಸೆಷನ್ನೇ ಆಗಿರ್ಬೋದು, ಓರಲ್, ಅದರಲ್ಲಿ ವಿಶೇಷಿತವಾಗಿ 15 ಓರಲ್ ಇವತ್ತು ನಾವು ತೊಗೊಂಡಿದ್ದೆವು. ಅವೆಲ್ಲ ಸಂಸ್ಥೆ ಸಬ್ಮಿಟ್ ಮಾಡಿ ಸೊಯ್ನಿಯರ್ನು ತರ್ತಾಯಿದ್ದೆವು, ಒಂದು ಬುಕ್ ತರ್ತಾಯಿದ್ದೆ ಸೊಯ್ನಿಯರು. ಆ ಸೊಯ್ನಿಯರ್ನು ಬಿಡುಗಡೆ ವೆಂಕಪ್ಪಯ್ಯ ದೇಸಾಯಿ ಅವರೇ ಮಾಡ್ತಾರೆ, ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಅವರು. ಈ ಒಂದು ಇನ್ನೂ ಹೆಚ್ಚಿಗೆ ಈ ಸಂಸ್ಥೆ ಇಂಥ ಕೆಲಸ ಮಾಡೋಕ್ಕೆ ಹೇಳಿದೆ ನಿಮಗೆ. ಭಾಳ ಜನರಿಗೆ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಯವ್ರಿಗೆ ಇದರ ಅವಕಾಶ ಸಿಗೋದಿಲ್ಲ. ಯಾಕಂದರೆ ಈ ಮಟೀರಿಯಲ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ಪ್ರಾರಂಭ ಮಾಡಿದ್ದು ನಮ್ಮ ಭಾರತ ರತ್ನ ಡಾಕ್ಟರ್ CNR ರಾವ್. ಅವ್ರ ಜೊತೆಗೆ ಆಳೆಗೆ ನಾ ಬಹುತ್ ಹೆಂಗಿದ್ದ, ಆಳೆಗೆ 27-28 ವರ್ಷ ಇರ್ಬೋದು. ನಾನು ಕೂಡ ಫೌಂಡರ್ ಮೆಂಬರ್ ಇರೋದ್ರಿಂದ ಆ MRSA ಸಂಸ್ಥೆಯವ್ರು ಬರೋದು, ಇಲ್ಲ ನೀವೇ ಮಾಡಬೇಕು. ನಾನು ನಮ್ಮ ಭಾಗ, ಯಾಕಂದ್ರೆ ಬಾಂಬೆ, ಕಲ್ಕತ್ತಾ ಇಂಥಲ್ಲಿ ಆಗಂಥ ಸಂಸ್ಥೆ ಫೆಸಿಲಿಟೀಸ್ ನಮ್ಮಲ್ಲಿ ಇರಲಿಕ್ಕಿಲ್ಲ ಅಂತಂದೆ. ಇಲ್ಲ, ನೀವು ಹೋದ ಸಲ ಸೆಲೆಬ್ರೇಷನ್ ಮಾಡಿದ್ದೀರಿ VTUದಾಗ, ದಟ್ ಫೆಸಿಲಿಟೀಸ್ ಇಟ್ ಸೆಲ್ಫ್ ಈಸ್ ಸಫಿಷಿಯೆಂಟ್ ಅಂತಂದಾಗ ನಾವೊಂದು ಧೈರ್ಯ ಮಾಡಿ ಇವರು ಹೇಳಿದಲ್ಲ ನಿರ್ದೇಶಕರು ಗಾದಿಗೆ ಅವ್ರ ಜೊತೆ ಮಾತಾಡಿ, ಈಗ ಟೆಕ್ನಿಕಲ್ ಕಮಿಟಿ ಏನು ಪ್ರೋಗ್ರಾಮ್ ಕಮಿಟಿಯಲ್ಲಿ ಶಂಭುಲಿಂಗ ಅವ್ರನ್ನ ಅದಾರ, ಇನ್ನೊಬ್ಬರು ನಮ್ಮ ಬಾಬು ರೆಡ್ಡಿ ಅಂತ ಅದಾರ. ಈ 3 ಯಂಗ್ಸ್ಟರ್ಸ್ ಅವ್ರಿಗೆ ಇಳಿದು ಇಂಥ ದೊಡ್ಡ ಒಂದು ಕಾನ್ಫರೆನ್ಸಿಗೆ ತಯಾರಿ ಒಂದು 3 ಜನ ಕೂಡಿ ಎಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ಒಂದು ನಮ್ಮ ಅಂದರೆ ಗುಲ್ಬರ್ಗದಲ್ಲಿ ಕೂಡ ನಾವು ದೊಡ್ಡ ಕೆಲಸ ಮಾಡೋಕ್ಕೆ ಅವಕಾಶವೂ ಅದ ಮತ್ತು ವ್ಯವಸ್ಥೆನೂ ಅದ ಅಂತ ಪ್ರೂವ್ ಮಾಡೋಕ್ಕೆ ಇದೊಂದು ನನಗೆ ಅವಕಾಶ ಸಿಕ್ತು. ಈ ಥೀಮ್ನ ಉದ್ದೇಶ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಫಂಕ್ಷನಲ್ ಗ್ಲಾಸಸ್ ಆ್ಯಂಡ್ ಸೆರಾಮಿಕ್ಸ್, ಇಂಪ್ಯಾಕ್ಟ್ ಆನ್ ಹೆಲ್ತ್ ಆ್ಯಂಡ್ ಎನ್ವೈರ್ಮೆಂಟ್. ಅದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಜೋಗತ್ ಸರ್ ತಮಗೆಲ್ಲರಿಗೂ ಮಾಹಿತಿ ಕೊಡ್ತಾರೆ. ಇದು ಉದ್ಘಾಟನೆ ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೆರವೇರಲಿದೆ. ಅದನ್ನು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ, ಡೈರೆಕ್ಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಅವರು ಉದ್ಘಾಟಿಸ್ತಿದ್ದಾರೆ. ಅದರ ಜೊತೆಗೆ ಪ್ರೊಫೆಸರ್ ಅಶೋಕ್ ರಾಯಚೂರ್, ಪ್ರೊಫೆಸರ್ ಆಫ್ ಮೆಟೀರಿಯಲ್ ಸೈನ್ಸಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು, ಅವರು ಕೂಡ ಬರ್ತಾಯಿದ್ದಾರೆ. ಅಲ್ಲದೆ ಡಾಕ್ಟರ್ GP ಕೊತಿಯಾಲ್, ಚೇರ್ಮನ್ MRSI ಸಬ್ಜೆಕ್ಟ್ ಗ್ರೂಪ್, ಅವರು ಮುಂಬೈಯಿಂದ ಬರ್ತಾಯಿದ್ದಾರೆ. ಅಲ್ಲದೆ ಪ್ರೊಫೆಸರ್ ಡಾಕ್ಟರ್ MS ಜೋಗತ್ ಸರ್, ಕನ್ವೇನರ್, ಅವರು ಕೂಡ ಈ ಕಾರ್ಯಕ್ರಮದ ರಿವಾರಿಗಳು. ಅವರ ಒಂದು ಮಾರ್ಗದರ್ಶನ ಅಥವಾ ಟೆಕ್ನಿಕಲ್ ಅಸಿಸ್ಟೆನ್ಸ್ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ.